ಭಾರತ ಹಳ್ಳಿಗಳ ನಾಡು, ಹಲವು ಸಂಸ್ಕೃತಿಗಳ ಬೀಡು. ನಮ್ಮಲ್ಲಿ ಹಬ್ಬ ಹರಿದಿನ ಜಾತ್ರೆಗಳಿಗೆ ಕಡಿಮೆ ಏನಿಲ್ಲ. ಹೀಗೆಲ್ಲ ಜಾತ್ರೆ ಉತ್ಸವಗಳು ನಡೆಯುವಾಗ ಇಂಥದ್ದೊಂದು ಶಬ್ದ ನಾದ ನಮಗೆ ಕೇಳುತ್ತಲೇ ಇರುತ್ತದೆ. ಒಮ್ಮೊಮ್ಮೆ ಹೊಸ ಉತ್ಸಾಹ ಬಡಿದೆಬ್ಬಿಸುವ ನಾದ ವೈಭವ. ಇದು ತಮಟೆಯ ಸದ್ದು, ಡೊಳ್ಳಿನ ಸದ್ದು. ಇವು ಮೇಳೈಸಿದಾಗ ಒಮ್ಮೆಲೆ ಒಗ್ಗೂಡುತ್ತವೆ ನಮ್ಮ ಮೈಮನಗಳು. ಇದು ಗ್ರಾಮೀಣ ಸಂಸ್ಕೃತಿ. ಇಲ್ಲಿ ಇಲ್ಲ ಯಾವುದೇ ಇತಿಮಿತಿ. ಕಾಲುಗಳು ಕುಣಿಯುತ್ತವೆ, ಹೃದಯ ಸಂಭ್ರಮಿಸುತ್ತದೆ. ಕರ್ನಾಟಕದ ವೈಶಿಷ್ಟ್ಯ ನಿಮ್ಮ ಸಮುದಾಯ ರೇಡಿಯೋನಲ್ಲಿ. ರೇಡಿಯೋ ಆಕ್ಟಿವ್ 90.4 ಮೆಗಾಹರ್ಟ್ಸ್. ಕೇಳಿ ರೇಡಿಯೋ ಆಕ್ಟಿವ್, ಆಗಿ ಆಕ್ಟಿವ್ ಆಕ್ಟಿವ್ ಆಕ್ಟಿವ್. ನಮಸ್ಕಾರ ಸ್ನೇಹಿತರೆ, ಇದು ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಆಕ್ಟಿವ್ 90.4 ಮೆಗಾಹರ್ಟ್ಸ್ ಕಾರ್ಯಕ್ರಮ ಅಂತ ಹೇಳ್ತಾ, ಸ್ನೇಹಿತರೆ ನಾನು ದಿನ ಜೊತೆ ನಿಮ್ಮ ಮೆಚ್ಚಿನ ಗೆಳತಿಯಾದಂತಹ ಮಂಜುಳಾ ಅಂತ ಹೇಳ್ತಾ ಕೆಳಗಡೆ ಇವತ್ತಿನ ಕಾರ್ಯಕ್ರಮವಾದಂತಹ ಆಕ್ಟಿವ್ ಬೆಂಗಳೂರು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತನ ಕೊಡ್ತಾ, ಇವತ್ತಿನ ನಮ್ಮ ಆಕ್ಟಿವ್ ಬೆಂಗಳೂರು ಕಾರ್ಯಕ್ರಮದಲ್ಲಿ ಏಕಲ್ ಸಂಸ್ಥೆಯ ಕುರಿತಾಗಿ ಪವಿತ್ರ ಅವರು ಮಾತನಾಡ್ತಾ ಇದ್ದಾರೆ. ಅವರೊಟ್ಟಿಗೆ ನಮ್ಮ ಮಾತುಕತೆಯನ್ನ ಕಲೆ ಹಾಕೋಕ್ಕಿಂತ ಮುಂಚೆ ನಾನು ನಿಮ್ಗೊಂದು ಕಿವಿ ಮಾತನಾಡೋದಕ್ಕೆ ಇಷ್ಟಪಡ್ತೀನಿ. ಏನಪ್ಪಾ ಅದು ಅಂದ್ರೆ, ಸಂಬಂಧಗಳು ಬಟ್ಟೆಯ ಹಾಗೆ, ಒಮ್ಮೆ ಅರಿದು ಮತ್ತೆ ಒಲಿದರೂ ಸಹ ಹರಿದ ಗುರುತುಗಳು ಹಾಗೆ ಉಳಿಯುತ್ತದೆ. ಅದಕ್ಕೆ ಇನ್ನೊಬ್ಬರ ಮನಸ್ಸು ನೋಯಿಸುವುದಕ್ಕೂ ಮೊದಲು ನಿಮ್ಮ ಮಾತಿನ ಮೇಲೆ ಹಿಡಿತ ಇರಲಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಹಾಗಾದ್ರೆ ಬನ್ನಿ ಕಾರ್ಯಕ್ರಮವನ್ನ ಕೇಳಿಕೊಳ್ಳೋಣ. ನಮಸ್ಕಾರ ಮ್ಯಾಮ್. ನಮಸ್ಕಾರ ಮಂಜುಳಾ ಅವರೇ. ಹೇಳಿ ಮ್ಯಾಮ್, ಇವತ್ತು ನಿಮ್ಮ ಒಂದು NGO ಪರವಾಗಿ ಮಾತನಾಡ್ತಾ ಇದ್ದೀರಾ. ಇವತ್ತು ಏನ್ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀರಾ ಮ್ಯಾಮ್? ಕೇಳಿದವರೆಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಪವಿತ್ರ ಅಂತ ಹೇಳಿ ಏಕಲ್ ಅಭಿಯಾನದ ಆರೋಗ್ಯ ಪ್ರಕಲ್ಪ ಬೆಂಗಳೂರು ಅಧ್ಯಯನ ಸೆಕ್ರೆಟರಿ ನಿಮ್ಮೊಂದಿಗೆ ಮಾತಾಡ್ತಾ ಇರೋದು. ನಾವು ಈಗ ಜೂನ್ 5ನೇ ತಾರೀಕು ನಮ್ಮ ಅಧ್ಯಾಯದ 2ನೇ ವಾರ್ಷಿಕೋತ್ಸವನ್ನ ಆಚರಿಸಿದ್ವಿ. ಸೊ ಅದ್ರ ಬಗ್ಗೆ ನಾವು ಏನೇನ್ ಮಾಡ್ತಿದೀವಿ ಅನ್ನೋದ್ರ ಬಗ್ಗೆ ಜನರಿಗೆ ತಿಳುವಳಿಕೆ ಕೊಡ್ಬೇಕು ಅಂತ ನಮ್ಮ ಆಸೆ. ತಿಳಿಸ್ಕೊಡಿ, ನಾನು ಏನೆಲ್ಲ ಕಾರ್ಯಗಳನ್ನ ಹಮ್ಮಿಕೊಂಡಿದ್ದೀರಾ, ಯಾವ ರೀತಿ ತಮ್ಮ ಕಾರ್ಯದಲ್ಲಿ ತೊಡಗಿದ್ದೀರಾ ಅನ್ನೋದನ್ನ ತಿಳಿಸ್ಕೊಡಿ. ನಮ್ದು ಏಕಲ್ ವಿದ್ಯಾಲಯದಿಂದ ನಾವು ಪಂಚಮುಖಿ ಶಿಕ್ಷಣ ಅಂತ ಹೇಳಿ ನಮ್ದು ಒಂದು ಕಾರ್ಯಕ್ರಮ ಇದೆ. ಇದರಲ್ಲಿ ಶಿಕ್ಷಣ, ಆರೋಗ್ಯ ಮತ್ತೆ ಜನರಿಗೆ ಒಳ್ಳೆ ಸಂಸ್ಕಾರ, ಸ್ವಾವಲಂಬನೆ ಮತ್ತೆ ಜಾಗೃತಿ ಇವೆಲ್ಲವನ್ನೂ ಇದು ಒಳಗೊಂಡಿದೆ. ಇದರಲ್ಲಿ ಆರೋಗ್ಯ ವಿಭಾಗವನ್ನ ನಾವು ಕೆಲಸ ಮಾಡ್ತಾ ಇರೋದು ಆರೋಗ್ಯ ವಿಭಾಗದಲ್ಲಿ. ಇವಾಗ ಇದು ಏಕಲ್ ಆರೋಗ್ಯ ಫೌಂಡೇಶನ್ ಆಫ್ ಇಂಡಿಯಾ ಅಂತ ಬರುತ್ತೆ. ಅದರಲ್ಲಿ ಏಕಲ್ ಆರೋಗ್ಯ ಪ್ರಕಲ್ಪ ಅಂತ ಹೇಳಿ ಅದರಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇರೋದು ಇವಾಗ. ಸೊ ಇದರಿಂದ ನಾವು ಹಳ್ಳಿ ಜನರ ಆರೋಗ್ಯವನ್ನ ಉತ್ತಮ ಪಡಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ಅದೇ ಯಾವುದೇ ಆದಷ್ಟು ನಾವು ಒಳ್ಳೆಯ ಆಹಾರ ತಗೊಂಡು ಒಳ್ಳೆಯ ನೀರಿಂದ ನಮ್ಮ ಜೀವನ ಶೈಲಿನ ನಾವು ಬದಲಿಸ್ಕೊಂಡು ರೋಗಕ್ಕೆ ತುತ್ತಾಗಿ ಔಷಧಿ ತಗೊಳ್ಳೋ ಬದಲು ನಮ್ಮ ಆರೋಗ್ಯವನ್ನ ಹಾಗೆ ಉತ್ತಮವಾಗಿ ಇಟ್ಕೊಳ್ಳೋಕೆ ಏನು ಮಾಡ್ಬೋದಲ್ಲ ಆ ರೀತಿ ಒಂದು ತಿಳುವಳಿಕೆನ ಜನರಿಗೆ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಮ್ಯಾಮ್, ಇದಕ್ಕೆ ಜನಗಳು ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ ಮ್ಯಾಮ್? ಒಳ್ಳೆ ಸ್ಪಂದನೆ ಇದೆ. ಬಟ್ ಏನು ಅಂದ್ರೆ ನಮ್ಗೆ ತಕ್ಷಣನೇ ನಮ್ಗೆ ಬೇಕಾದ ಸಿಗ್ಬೇಕು. ಜನರು ನಾವು ಹೇಳೋದನ್ನ ತಿಳ್ಕೊಬೇಕು, ಅದೇ ರೀತಿ ಮಾಡ್ಬೇಕು ಅಂದ್ರೆ ನಾವು ಸ್ವಲ್ಪ ಕಷ್ಟ ಪಡ್ಬೇಕು, ಸ್ವಲ್ಪ ಸಮಯನೂ ಕೊಡ್ಬೇಕು ಅವರು ಅರ್ಥ ಮಾಡ್ಕೊಳಕ್ಕೆ. ಈಗ ಉದಾಹರಣೆಗೆ ಏನೋ ಕೆಮ್ಮು ಶೀತ ಆಯ್ತು, ನಾನ್ ಹೋಗ್ಬಿಟ್ಟು ಅಂಗಡಿಗೆ ಹೋದೆ, ಇಲ್ಲ ಡಾಕ್ಟರ್ ಹತ್ರ ಹೋದೆ, ಒಂದು ಔಷಧಿ ತಗೊಂಡ್ ಬಂದೆ, ಕುಡ್ಬಿಟ್ಟೆ. ಈ ತರ ಅದು ತುಂಬಾ ಸುಲಭ ಅಲ್ವಾ? ಅದೇ ಕೆಮ್ಮು ಶೀತ ಬರ್ದೇ ಇರೋ ಹಾಗೆ ನೋಡ್ಕೊಳ್ರಿ. ನಿಮ್ ಮನೇಲೆ ಅದಕ್ಕೆ ಬೇಕಾಗಿದ್ದು ಮನೇಲೆ ಔಷಧಿ ಇರುತ್ತೆ, ಅಥವಾ ನಿಮ್ಮ ಮನೇಲೇನೆ ಆ ಗಿಡ ಬೆಳ್ಕೋಬಹುದು ನೀವು. ಉದಾಹರಣೆಗೆ ದೊಡ್ಡಪತ್ರೆ, ತುಳಸಿ ಈ ತರ ಎಲ್ಲ ಇದನ್ನ ನೀವೇ ಬೆಳ್ಕೋಬಹುದು. ಸೊ ಅದರಿಂದಾನೇ ನಿಮ್ಗೆ ಬೇಕಾಗಿ ಪರಿಹಾರ ಸಿಗುತ್ತೆ ಅಂತ ಈ ತರ ತಿಳುವಳಿಕೆ ಕೊಡೋದು. ಆಮೇಲೆ ನಾವೇ ಎಷ್ಟೊಂದು ಗಿಡಗಳನ್ನೆಲ್ಲ ಕೊಟ್ಟಿದ್ದೀವಿ ಸುಮಾರು ಸಲ, ಅವರ ಎಲ್ಲ ಮನೆ ಅಂಗಳದಲ್ಲಿ ಬೆಳೆಸ್ಕೊಳ್ಳಿ ನೀವು ಅಂತ ಹೇಳಿ ಈ ತರ. ಆಮೇಲೆ ಈಗ ಅನಿಮಿಯಾ ನಮ್ಮ ಹಳ್ಳಿಗಳಲ್ಲಿ ತುಂಬಾ ಇದೆ, ಅದು ವಿಶೇಷವಾಗಿ ಹೆಣ್ಮಕ್ಳಿಗೆ. ಸೊ ಅದರಿಂದ ನಾವು ಹೇಗೆ ನಮ್ಮನ್ನ ನಾವು ಕಾಪಾಡ್ಕೋಬಹುದು ಅಂತ ಹೇಳಿ, ಈಗ ತುಂಬಾ ಸುಲಭ ಒಂದು ಐರನ್ ಗುಳಿಗೆ ಕೊಡ್ತಾರೆ, ಅದು ತಗೊಂಡ್ಬಿಡ್ಬೋದು. ಆದ್ರೆ ನಾವು ಅನಿಮಿಯಾನೇ ಬರ್ದೇ ಇರೋ ಹಾಗೆ ನಮ್ಮನ್ನ ನಾವು ಹೇಗೆ ನೋಡ್ಕೋಬಹುದು. ಉದಾಹರಣೆಗೆ ಇವಾಗ ಕಬ್ಬಿಣದ ಪಾತ್ರೆ ಉಪಯೋಗಿಸಿ ಅಡ್ಗೆ ಮಾಡೋದ್ರಿಂದ ಅದು ಒಂದು ತುಂಬಾ ಮುಖ್ಯವಾಗಿ ಇದು. ಆಮೇಲೆ ನಮ್ಮ ಆಹಾರದಲ್ಲಿ ಕಬ್ಬಿಣಾಂಶ ಹೆಚ್ಚು ಹೊಂದಿರುವಂತಹ ಪದಾರ್ಥಗಳನ್ನ ಬಳಸೋದ್ರಿಂದ, ಉದಾಹರಣೆಗೆ ಕರ್ಬೇವಿನ ಸೊಪ್ಪು
ಸೊಪ್ಪು, ನುಗ್ಗೆ ಸೊಪ್ಪು, ಈ ತರ ಇವನ್ನ ದಿನನಿತ್ಯ ಆಹಾರದನ್ನ ನಾವು ಬಳಸ್ತಾ ಬಂದ್ರೆ ನಾವು ಅನಿಮಿಯಾದಿಂದ ದೂರ ಇರ್ಬೋದು. ಇದೇ ತರ ಇನ್ನೂ ತುಂಬಾ ಆಹಾರಗಳಿದೆ. ಆ ತರ ಅವುಗಳ ಬಗ್ಗೆ ಎಲ್ಲ ತಿಳುವಳಿಕೆಯನ್ನ ಕೊಡೋದು ಹೀಗೆ. ಮ್ಯಾಮ್, ಯಾವೆಲ್ಲ ಹಳ್ಳಿಗಳಾಗಿರ್ಬೋದು ಎಲ್ಲೆಲ್ಲಿ ನೀವು ಇದೊಂದು ಶಿಬಿರನ ಏರ್ಪಡಿಸಿದ್ರಾ, ಯಾವ ರೀತಿ ಜನಗಳು ಸ್ಪಂದಿಸಿದ್ರು ಅಂತ ತಿಳಿಸ್ಕೊಟ್ರಲ್ಲ, ಎಲ್ಲೆಲ್ಲಿ ಮಾಡ್ತಾ ಇದ್ದೀರಾ ಮ್ಯಾಮ್? ಇದ್ರ ಬಗ್ಗೆ ಅವೇರ್ನೆಸ್ನ ಎಲ್ಲೆಲ್ಲಿ ನೀಡ್ತಾ ಇದ್ದೀರಾ ಮ್ಯಾಮ್? ನಾವು ಉತ್ತರ ಭಾರತದಲ್ಲಿ ತುಂಬಾ ಈಗ ಹೆಚ್ಚು ಕಡಿಮೆ 1,000 ಹಳ್ಳಿಗಳಲ್ಲಿ ಮಾಡಿದ್ದಾರೆ. ವಿಶೇಷವಾಗಿ ಬಿಹಾರ, ಆಮೇಲೆ ರಾಜಸ್ಥಾನ್ ಆ ಕಡೆಗೆಲ್ಲ. ಆದ್ರೆ ನಾವು ಇವಾಗ ಕರ್ನಾಟಕದಲ್ಲಿ ಆರೋಗ್ಯ ವಿಭಾಗವನ್ನ ಶುರು ಮಾಡಿರೋದು ಇವಾಗ್ಲೇನೆ. ನಾವು ಮೊದಲು ಶುರು ಮಾಡಿರೋದು ಮೈಸೂರಿನ ಗದ್ಗೆ ಅಂತ ಹೇಳಿ, ಗದ್ಗೆಯಲ್ಲಿ ಸಂಚೆ ಅಂತ ಹೇಳಿ, ಅದರಲ್ಲಿ 30 ಹಳ್ಳಿಗಳನ್ನ ಆರಿಸ್ಕೊಂಡಿದೀವಿ. ಗದ್ಗೆ ಸುತ್ತಮುತ್ತ 30 ಹಳ್ಳಿಗಳನ್ನ ಆರಿಸ್ಕೊಂಡಿದೀವಿ. ಅಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಒಂದೊಂದು 2 ಹಳ್ಳಿಗೆ ಸೇರಿ ಒಬ್ರು ಸೇವಿಕಾ ಅಂತ ಹೇಳಿ ನಾವು ಆಯ್ಕೆ ಮಾಡ್ತೀವಿ. ಈಗ ಸಮಾಜ ಸೇವೆಯಲ್ಲಿ ಯಾರ್ಯಾರಿಗೆ ಸಮಾಜ ಸೇವೆ ಮಾಡಕ್ಕೆ ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೋ ಅಂತವ್ರನ್ನ ಹುಡುಕಿ ಅವ್ರನ್ನ ಆಯ್ಕೆ ಮಾಡ್ತೀವಿ. ಆಮೇಲೆ ಒಂದೊಂದು ಹಳ್ಳಿನಲ್ಲೂ ಗ್ರಾಮ ಸಮಿತಿ ಅಂತ ಹೇಳಿ ಇರುತ್ತೆ. ಅವರ ಸಮಿತಿಯಿಂದ ನಾವು ಆರೋಗ್ಯ ಸೇವಕಿ ಅಂತ ಹೇಳಿ ಅವ್ರನ್ನ ಆಯ್ಕೆ ಮಾಡ್ತೀವಿ. ಅವ್ರ ಮೂಲಕ ನಾವು ಹೆಚ್ಚಾಗಿ ಕೆಲಸ ಮಾಡೋದು. ಇವಾಗ ಗೋಡೆ ಬರಹಗಳು, ಆಮೇಲೆ ಜಾಥಾ ಮಾಡ್ತಾರೆ, ಆಮೇಲೆ ಮನೆ ಮನೆಗೆ ಹೋಗಿ ತಿಳುವಳಿಕೆ ಕೊಡ್ತಾರೆ. ಈ ರೀತಿಯಾಗಿ ನಾವು ಕೆಲಸ ಮಾಡ್ತಾ ಇದೀವಿ. ಖಂಡಿತ ಮ್ಯಾಮ್, ತುಂಬಾ ಒಳ್ಳೆಯ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೀರಾ ಅಂತಾನೆ ಹೇಳ್ಬೋದು. ಏಕಲ್ ಉತ್ಸವ ಅನ್ನೋದು ನಡೀತಲ್ಲ ಮ್ಯಾಮ್, ಇಲ್ಲಿ ಯಾರ್ಯಾರು ಬಂದಿದ್ರು, ಹೇಗೆ ನಡೀತು ಮ್ಯಾಮ್ ಈ ಕಾರ್ಯಕ್ರಮ? ಈಗ ಏಕಲ್ ನಮ್ದು ಮೊನ್ನೆ ನಾವು 2ನೇ ವರ್ಷದ ವಾರ್ಷಿಕೋತ್ಸವನ್ನ ಆಚರಿಸಿದ್ವಿ. ಇದ್ರಲ್ಲಿ ನಮ್ಮ ಕಾರ್ಯಕ್ರಮದ ಬಗ್ಗೆ ನಮ್ಗೆ ಜನರಿಗೆ ತಲುಪಬೇಕಾಗಿತ್ತು. ನಾವೇನ್ ಮಾಡ್ತಿದ್ವಿ ಅನ್ನೋ ತಿಳಿಬೇಕು. ನಮ್ಗೆ ಹೆಚ್ಚು ಹೆಚ್ಚು ಸಹಾಯನೂ ಇದರಿಂದ ದೊರೆಯುತ್ತೆ ಒಂದು ಆಸೆಯಿಂದ ಇದ್ ಮಾಡಿದ್ವಿ. ಅದ್ರಲ್ಲಿ ತುಂಬಾ ಅನೇಕ ಜನ ಇದ್ರಲ್ಲಿ ಭಾಗವಹಿಸಿದ್ರು. ನಮ್ಮ ಈ ಶ್ರೀಮತಿ ಸರಿತಾ ಮತ್ತೆ ಡಾಕ್ಟರ್ ಜಯಶ್ರೀ ನಾಯಕತ್ವದಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ. ಒಳ್ಳೆ ಫಲಿತಾಂಶನೂ ನೀಡ್ತಾ ಇದೆ. ಆಮೇಲೆ ಡಾಕ್ಟರ್ ಮೃತ್ಯುಂಜಯ ಅಂತ ಹೇಳಿ ಅವರು ಬಂದಿದ್ರು. ಆಮೇಲೆ ಅನುರಾಗ್ ಅಗರ್ವಾಲ್ ಅಂತ ಹೇಳಿ ಅವರು ಆಗಮಿಸಿದ್ರು. ಇನ್ನು ತುಂಬಾ ಜನ ಆಗಮಿಸಿದ್ರು. ಇವರೆಲ್ರೂ ಹೇಗೆ ಅಂದ್ರೆ ಎಲ್ರು ನಮ್ಮ ಈ ಒಂದು ಕಾರ್ಯಕ್ರಮ ನಡೆಸಲಿಕ್ಕೆ ತುಂಬಾ ಸಹಾಯ ಮಾಡ್ತಾರೆ. ನಮ್ಮ ಅವ್ರು ಯಾರು ಇಲ್ಲದೆ ನಾವಂತೂ ಮುಂದೆ ಹೋಗಕ್ಕಾಗಲ್ಲ. ಹಾಗೆ ನಾವು ಊರಿಂದ ನಮ್ಮ ಗ್ರಾಮ ಆರೋಗ್ಯ ಸೇವಕಿಯರು ಏನಿದಾರಲ್ಲ ಅವ್ರನ್ನು ಕರ್ಸ್ಕೊಂಡಿದ್ವಿ. ಕೆಲವ್ರನ್ನ ಅವ್ರಿಗೂ ನಾವ್ ಏನ್ ಮಾಡ್ತಾ ಇದೀವಿ, ಇಲ್ಲಿಂದ ಹೆಂಗೆ ಕೆಲಸ ಆಗತ್ತೆ ಅಂತ ಅವ್ರಿಗೂ ತಿಳುವಳಿಕೆ ಕೊಡ್ಬೇಕಾಗಿತ್ತು. ಮತ್ತೆ ನಮ್ಗೂ ಇಲ್ಲಿಯ ಜನರಿಗೂ ಅವರು ಏನ್ ಮಾಡ್ತಾ ಇದಾರೆ ಅಂತ ಅವ್ರಿಗೂ ತಿಳಿಸ್ಬೇಕಾಗಿತ್ತು. ಹಾಗಾಗಿ ಆಮೇಲೆ ನಮ್ಮ ತಂಡದಲ್ಲಿ ತುಂಬಾ ಜನ ವೈದ್ಯರಿದ್ದಾರೆ, ಇಂಜಿನಿಯರ್ಗಳಿದ್ದಾರೆ, ಎಷ್ಟೋ ಉದ್ದಿಮೆಗಳನ್ನ ನಡೆಸ್ತಾ ಇರೋರಿದ್ದಾರೆ. ಹಾಗೆ ಈಗ ಎಲ್ಲಾ ಸ್ಥಳಗಳಲ್ಲೂ ಬೇರೆ ಬೇರೆ ಸಮಾಜದ ವಿವಿಧ ಸ್ಥಳದಲ್ಲಿ ವಿವಿಧ ವಿಭಾಗದಿಂದ ನಮ್ಮಲ್ಲಿ ಜನರು ಇದ್ದಾರೆ. ಎಲ್ರೂ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅದು ಒಂದು ಸಕ್ಸಸ್ ಆಗಕ್ಕೆ ಎಲ್ರೂ ಸಹಾಯ ಮಾಡಿದ್ರು. ಆಮೇಲೆ ಅದನ್ನ ನಾವು ಒಂದು ಇಂಟರ್ನ್ಶಿಪ್ ಕಾರ್ಯಕ್ರಮನ ಉದ್ಘಾಟನೆ ಮಾಡಿದ್ವಿ. ಅಂದ್ರೆ ಈಗ ಈ ನಗರದಲ್ಲಿರೋ ಅಥವಾ ಯಾವುದೇ ವಿದ್ಯಾರ್ಥಿಗಳು ನಮ್ಮ ಹಳ್ಳಿಗಳಿಗೆ ಬಂದು ಅಲ್ಲಿ ಜೀವನನ ತಿಳ್ಕೊಂಡು ನಮ್ಮ ಕಾರ್ಯಕ್ರಮದಿಂದ ಹಳ್ಳಿಲಿ ಏನು ಬದಲಾವಣೆ ಆಗಿದೆ, ಹಳ್ಳಿಯವ್ರಿಗೆ ಏನು ಉಪಯೋಗ ಆಗಿದೆ ಅಂತ ಹೇಳಿ ಅವರು ನೋಡ್ಬೋದು, ತಿಳಿಬೋದು ಅಂತ ಹೇಳಿ. ಅದರಿಂದ ಎಷ್ಟೋ ಮಕ್ಕಳಿಗೂ ಈಗ ತುಂಬಾ ಜನ ನಗರದಲ್ಲಿ ಇರೋರ್ಗೆ ಗೊತ್ತಿರೋರೆ ಕೆಲವ್ರಿಗೆಲ್ಲ ಹಳ್ಳಿ ಜೀವನ ಹೆಂಗಿರುತ್ತೆ ಅಂತ ಅವ್ರಿಗೊಂದು ತಿಳುವಳಿಕೆನೇ ಇರಲ್ಲ. ಅಲ್ಲಿ ಸುಖ ಏನು ದುಃಖ ಏನು ಅಂತ ಹೇಳಿ ಅರಿವೇ ಇರೋದಿಲ್ಲ. ಸೊ ಈ ರೀತಿ ನಾವು ಕಾರ್ಯಕ್ರಮ ಮಾಡೋದ್ರಿಂದ ಮಕ್ಕಳಿಗೂ ಒಳ್ಳೇದಾಗುತ್ತೆ. ಆಮೇಲೆ ನಮಗೂ ಒಂದು ದತ್ತಾಂಶ ಸಿಗುತ್ತೆ ಇದರಿಂದ ನಾವೇನ್ ಕೆಲಸ ಮಾಡಿದೀವಿ ಅನ್ನೋದ್ರ ಬಗ್ಗೆ. ಖಂಡಿತ ಮ್ಯಾಮ್, ಅಂದ್ರೆ ತುಂಬಾ ಒಳ್ಳೆಯ ಕಾರ್ಯವನ್ನ ತೊಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಆರೋಗ್ಯ ಅನ್ನೋದು ನಮ್ಮೆಲ್ಲರಿಗೂ ತುಂಬಾನೇ ಮುಖ್ಯವಾದದ್ದು. ಅದರಲ್ಲೂ ನಮ್ಮೆಲ್ಲರಿಗೂ ಹೆಚ್ಚಿನದಾಗಿ ಆರೋಗ್ಯದ ಬಗ್ಗೆ ತಿಳಿದಿದೆ ಅಂದ್ರೆ ಈ ಒಂದು ಕೊರೋನಾ ಬಂದ ನಂತರ ಎಲ್ಲರಿಗೂ ಏನು ಬೇಡ, ನಮಗೆ ನಮ್ಮ ಆರೋಗ್ಯ ಒಂದು ಚೆನ್ನಾಗಿದ್ರೆ ಸಾಕು ಅನ್ನೋದು ಅವ್ರಿಗೆ ತಿಳ್ಕೊಂಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ನಮ್ಮ ಆರೋಗ್ಯದ ಕುರಿತಾಗಿ ಆಗಿರ್ಬೋದು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಮ್ಯಾಮ್ ನೀವು? ನಮ್ಮ ಆರೋಗ್ಯನ ನಾವು ಹೇಗೆ ಕಾಪಾಡ್ಕೊಬೋದು ಅನ್ನೋದನ್ನ ತಿಳಿಸ್ಕೊಡಿ ಮ್ಯಾಮ್. ಈಗ ಆರೋಗ್ಯವೇ ಭಾಗ್ಯ ಅನ್ನೋದು ತುಂಬಾ ಹಿಂದಿನ ಮಾತು, ಅದು ಎಲ್ರಿಗೂ ಗೊತ್ತಿರೋದೆ. ಅದರಲ್ಲಿ ಹೊಸದೇನು ಇಲ್ವೇ ಇಲ್ಲ. ಆರೋಗ್ಯ ಇದ್ರೇನೆ ಎಷ್ಟೇ ಶ್ರೀಮಂತರಾದ್ರು, ಎಷ್ಟೇ ನಮ್ಮ ಹತ್ರ ಏನೇ ಇದ್ರು, ಆರೋಗ್ಯ ಒಂದಿಲ್ಲದೆ ಇದ್ರೆ ಏನು ಉಪಯೋಗ ಇಲ್ಲ. ಆರೋಗ್ಯ ಇದ್ರೆ ನಾವ್ ಏನ್ ಬೇಕಾದ್ರೂ ಸಾಧಿಸ್ಬೋದು ಜೀವನದಲ್ಲಿ. ಅಷ್ಟು ಮುಖ್ಯ ಆರೋಗ್ಯ ಅನ್ನೋದು. ಹಾಗೆ ನಾವು ಹೆಂಗೆ ನಮ್ಮ ಆರೋಗ್ಯವನ್ನ ಕಾಪಾಡ್ಕೋಬೇಕು ಅನ್ನೋದನ್ನ ತಿಳಿಸೋದೇ ನಮ್ಮ
ಒಂದು ಸಂಸ್ಥೆ ಉದ್ದೇಶ ವಿಶೇಷವಾಗಿ. ಅಂದ್ರೆ ಇದು 2 ವರ್ಷಗಳಿಂದ ನಡೀತಾ ಬಂದಿದೆ ಅಲ್ಲ ಮ್ಯಾಮ್? ಹೌದು. ಇವಾಗ ನಾವು ಒಂದು ಸಂಚಿನ 30 ಗ್ರಾಮದಲ್ಲಿ ನಾವು ಈ ಕೆಲಸ ಮಾಡ್ತಾ ಇದ್ದೇವೆ. ಸದ್ಯದಲ್ಲೇ ಇನ್ನ ಒಂದು 2 ತಿಂಗಳಲ್ಲೇ ನಾವು ಇನ್ನ 30 ಹಳ್ಳಿಗೆ ಅಂದ್ರೆ ಇನ್ನ ಒಂದು ಹೊಸ ಸಂಚಿಗೆ ನಮ್ಮ ಕೆಲಸವನ್ನ ವಿಸ್ತರಿಸ್ತಾ ಇದ್ದೇವೆ. ಅದಕ್ಕೋಸ್ಕರ ತುಂಬಾ ಜನ ಸಮಾಜ ಸೇವಕರ ಸಂಪೂರ್ಣ ಸಹಕಾರ ದೊರೆಯುತ್ತೆ ಅನ್ನೋ ಭರವಸೆ ಇದೆ ನಮ್ಗೆ. ನೀವು ಒಂದು ಹೊಸ ಹಳ್ಳಿಗೆ ಹೋದ್ರ ಅಂದ್ಕೊಂಡ್ರೆ ಅಲ್ಲಿ ಅವರು ನಿಮ್ಗೆ ಯಾವ ರೀತಿ ಸ್ಪಂದಿಸ್ತಾರೆ, ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೆ ಮ್ಯಾಮ್? ಈಗ ಹೊಸ ಹಳ್ಳಿ ಹೋದ್ವಿ ಅಂದ್ರೆ ನಮ್ಗೆ ತಕ್ಷಣನೇ ಅವರಿಂದ ಏನು ಅಂತ ಒಳ್ಳೆ ರೆಸ್ಪಾನ್ಸ್ ಸಿಗಲ್ಲ. ನಾವು ಅಲ್ಲಿ ಕೆಲಸ ಮಾಡ್ಬೇಕು, ಜನರ ನಂಬಿಕೆಯನ್ನ ಗಳಿಸ್ಕೋಬೇಕು, ಅವಾಗ ಮಾತ್ರ ನಮ್ಗೆ ಅವರಿಂದ ರೆಸ್ಪಾನ್ಸ್ ಸಿಗಕ್ ಸಾಧ್ಯ. ಸೊ ಹಾಗಾಗಿ ನಾವು ಇದನ್ನು ಸಾಧಿಸಲಿಕ್ಕೆ ಸುಮಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂತೀವಿ. ಕ್ಯಾಂಪ್ಗಳು, ಹೆಲ್ತ್ ಕ್ಯಾಂಪ್ಗಳನ್ನು ಮಾಡ್ತೀವಿ ಹಳ್ಳಿಗಳಲ್ಲಿ. ಅನಿಮಿಯಾ ಟೆಸ್ಟ್ ಮಾಡೋದು ಅದ್ರ ಕ್ಯಾಂಪ್, ಆಮೇಲೆ ಐ ಟೆಸ್ಟಿಂಗ್ ಕ್ಯಾಂಪ್ ಮಾಡ್ತೀವಿ, ಬ್ಲಡ್ ಶುಗರ್ ಚೆಕ್ ಮಾಡೋದು, ಈ ತರ BP ಚೆಕ್ ಮಾಡೋದು, ಈ ತರ ಹೆಲ್ತ್ ಕ್ಯಾಂಪ್ಗಳನ್ನ ಮಾಡ್ತೀವಿ. ಆ ರೀತಿಯಿಂದಾಗಿ ಜನರ ಸಂಪರ್ಕಕ್ಕೆ ಬರ್ತೀವಿ. ಆವಾಗ ಜನರಿಗೂ ನಮಗೂ ಮಧ್ಯದಲ್ಲಿ ಒಂದು ಸಂಬಂಧ ಏರ್ಪಡುತ್ತೆ. ಖಂಡಿತ ಮ್ಯಾಮ್, ತುಂಬ ಒಳ್ಳೆಯ ಕಾರ್ಯದಲ್ಲಿ ತೊಡಗಿದ್ದೀರಾ ಅಂತಲೇ ಹೇಳ್ಬೋದು. ನನಗಂತೂ ತುಂಬಾ ಖುಷಿ ಆಯಿತು. ನಮ್ಮ ಆರೋಗ್ಯದ ಕುರಿತಾಗಿ ಹಲವಾರು ಹಳ್ಳಿಗಳಿಗೆ ಹೋಗಿ ಒಂದು ಒಳ್ಳೆಯ ಮೆಸೇಜ್ನ ನೀಡಿ ಅವ್ರ ಮುಖಾಂತರ ಆರೋಗ್ಯನ ಯಾವ ರೀತಿ ಕಾಪಾಡ್ಕೊಬೋದು ಅನ್ನೋದನ್ನು ನೀವು ತಿಳಿಸ್ಕೊಟ್ರ. ತುಂಬಾ ಧನ್ಯವಾದಗಳು ಮ್ಯಾಮ್. ಕೊನೆಯದಾಗಿ ಏನಾದರೂ ನಮ್ಮ ಕೇಳುಗರಿಗೆ ಹೇಳಬೇಕು ಅಂದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮ್ಯಾಮ್? ಈಗ ನಾವೆಲ್ಲ ಹೇಳಿದ್ವಿ. ಈಗ ಈ ಎಲ್ಲಾರು ತಮ್ಮ ಆರೋಗ್ಯವನ್ನ ಕಾಪಾಡ್ಕೋಬೇಕು ಅನ್ನೋದೇ ನಮ್ಮ ಆಸೆ. ಇದೇ ರೀತಿಯಾಗಿ ವೈದ್ಯರ ಮೊರೆ ಹೋಗೋದಕ್ಕಿಂತ ಮುಂಚೆನೆ ನಾವು ಆಗದೆ ಇರೋ ತರ ಎಲ್ರೂ ನೋಡ್ಕೊಳ್ರಿ. ನಿಮ್ಮ ಮನೆ ಮದ್ದುಗಳ ಬಗ್ಗೆ ನಾವೇ ನಮ್ಮ ಆಹಾರದಲ್ಲಿ ನಾವು ಬದಲಾವಣೆ ಮಾಡ್ಕೊಳ್ಳೋದ್ರ ಮೂಲಕ, ನಮ್ಮ ಜೀವನ ಶೈಲಿಯನ್ನ ಬದಲಾವಣೆ ಮಾಡ್ಕೊಳ್ಳೋದ್ರ ಮೂಲಕ ನಾವು ನಮ್ಮ ಆರೋಗ್ಯವನ್ನ ಚೆನ್ನಾಗಿ ಕಾಪಾಡ್ಕೋಬಹುದು. ಇದು ಎಲ್ರಿಗೂ ತಿಳಿಲಿ ಅನ್ನೋದೇ ನನ್ನ ಆಕಾಂಕ್ಷೆ. ಖಂಡಿತ ಮ್ಯಾಮ್, ತುಂಬಾನೇ ಧನ್ಯವಾದಗಳು ತಮಗೂ ಕೂಡ ಇದುವರೆಗೂ ನಮ್ಮ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಕ್ಕೆ. ನಿಮ್ಗೂ ಈ ಅವಕಾಶ ಮಾಡಿಕೊಟ್ಟ ನಿಮ್ಗೂ ತುಂಬಾ ಧನ್ಯವಾದಗಳು. ನಮ್ಮ ಸಂಸ್ಥೆ ಪರವಾಗಿ ಧನ್ಯವಾದಗಳು. ಕೆಳಗಡೆ ಕೇಳಿಸ್ಕೊಂಡ್ರಲ್ಲ, ಇದುವರೆಗೂ ನಿಮ್ಮ ನೆಚ್ಚಿನ ರೇಡಿಯೋ ಆಕ್ಟಿವ್ 90.4 ಕಂಪನಾಂಕಗಳಲ್ಲಿ ಪ್ರಸಾರ ಆಯಿತು. ಅದುವೇ ಆಕ್ಟಿವ್ ಬೆಂಗಳೂರು ಕಾರ್ಯಕ್ರಮ. ಇವತ್ತು ನಮ್ಮ ಆಕ್ಟಿವ್ ಬೆಂಗಳೂರು ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಆಚರಣೆಯಾಗಿದೆ ಅಂತ ಭಾವಿಸ್ತಾ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ನಮ್ಮೊಟ್ಟಿಗೆ ಏಕಲ್ ಎಂಬ ಸಂಸ್ಥೆಯನ್ನು ಮತ್ತು ಆರೋಗ್ಯದ ಕುರಿತಾಗಿ ಈ ಒಂದು NGO ಕೆಲಸ ಮಾಡ್ತಿದೆ, ಇದ್ರ ಬಗ್ಗೆ ನೀವೆಲ್ಲರೂ ತಿಳ್ಕೊಂಡ ಅಂತಲೇ ಹೇಳ್ಬೋದು. ಓಕೆ ಸ್ನೇಹಿತರೆ, ನಾನು ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಹೊರಡೋಕ್ಕಿಂತ ಮುಂಚೆ ನಿಮ್ಗೊಂದು ಮಾತನಾಡೋದಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅದು ಅಂದರೆ, ಸಂಬಂಧಗಳು ಬಟ್ಟೆ ಹಾಗೆ, ಒಮ್ಮೆ ಅರಿದು ಹೋದರೆ ಮತ್ತೆ ಒಲಿದರೂ ಸಹ ಅರಿದ ಗುರುತುಗಳು ಹಾಗೆ ಉಳಿಯುತ್ತವೆ. ಅದಕ್ಕೆ ಇನ್ನೊಬ್ಬರ ಮನಸ್ಸು ನೋಯಿಸುವುದಕ್ಕೂ ಮೊದಲು ನಿಮ್ಮ ಮಾತಿನ ಮೇಲೆ ಹಿಡಿತ ಇರಲಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಧನ್ಯವಾದಗಳು. ಊಟ ಅಂದ್ರೆ ಬರೀ ಉಪ್ಪಿನಕಾಯಿ ಅಲ್ಲ, ಉಪ್ಪಿನಕಾಯಿ ಊಟದ ಜೊತೆಗೆ ಮಾತ್ರ. ಹಾಗೇನೆ ರೇಡಿಯೋ ಕಾರ್ಯಕ್ರಮಗಳಲ್ಲಿ ಮನರಂಜನೆ ಮುಖ್ಯ ಅಲ್ಲ, ಮನರಂಜನೆಯೊಂದಿಗೆ ವಿಚಾರಪೂರ್ಣ ಕಾರ್ಯಕ್ರಮಗಳು ಅಗತ್ಯ. ಇದರಿಂದಾಗಿ ಸಮುದಾಯದ ಹಿತ ಕಾಯಲು, ಸಮುದಾಯದ ಗುರಿ ತೋರಲು ರೇಡಿಯೋ ಆಕ್ಟಿವ್ ವಾಹಿನಿ ಪ್ರಸಾರವಾಗುತ್ತಿದೆ. ಪರಿಸರ, ಶಿಕ್ಷಣ, ಭಾಷಣ, ಸಂದರ್ಶನ, ಮಾಹಿತಿಪೂರ್ಣ ವಿಚಾರಗಳ ಈ ರೇಡಿಯೋ ವಾಹಿನಿ ಪ್ರತಿಯೊಬ್ಬರ ಆತ್ಮೀಯ ಮಿತ್ರ, ಕಷ್ಟಕಾಲದ ಸಹಾಯಕ, ಇಷ್ಟ ವಿಚಾರಗಳ ಪ್ರಚೋದಕ, ಸಮುದಾಯದ ಹಿತಚಿಂತಕ. ತಪ್ಪದೆ ಕೇಳಿ 90.4 ತರಂಗಾಂತರದಲ್ಲಿ ರೇಡಿಯೋ ಆಕ್ಟಿವ್. ಕೇಳಿ ರೇಡಿಯೋ ಆಕ್ಟಿವ್, ಆಗಿ ಆಕ್ಟಿವ್.